ಈ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಮಾನಹಾನಿಯಾಗುವಂಥ ಅಥವಾ ಒಂದು ಹೆಣ್ಣು ಮಗಳ ಬಗ್ಗೆ ಈ ಥರ ಅವ್ಯಾಚ್ಯ ಶಬ್ದಗಳನ್ನು ಉಪಯೋಗ ಮಾಡಿ ಹೇಗೆ ಬೇಕೋ ಹಾಗೆ ಕಮೆಂಟ್ ಮಾಡೋದನ್ನು ನೀವು ನಿಲ್ಲಿಸಬೇಕು. ಇಲ್ಲ ಅಂತಂದರೆ ಈ ಕಂಪ್ಲೇಂಟು ಯಾರ್ಯಾರು ನೀವು ಕಮೆಂಟ್ಸ್ ಮಾಡ್ತೀರಲ್ಲ, ಕೇಸ್ ಎಲ್ಲ ತನಿಖೆ ಆದರೆ ನೀವು ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಒಂದು ಹೆಣ್ಮಗಳ ಮೇಲೆ. ಅದು ರಮ್ಯಾ ಇರ್ಬೋದು ಅಥವಾ ಯಾರಾದರೂ ಇರ್ಬೋದು ಬೇರೆಯವರು. ಯಾಕೆ ಒಂದು ಹೆಣ್ಣು ಮಗಳ ಮೇಲೆ ಅಷ್ಟೊಂದು ಕೆಟ್ಟದಾಗಿ ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನು ಲಾಭ? ಒಂದು ಹೆಣ್ಣು ಮಗಳನ್ನು ನೀವು ಮಾನಸಿಕವಾಗಿ ಅಲ್ಲೂ ಕೊಲ್ತಾ ಇರ್ತೀರ ಈ ಥರ ಎಲ್ಲ ಮಾತಾಡೋದ್ರಿಂದ. ಇದರಿಂದ ಏನು ಲಾಭ ಇಲ್ಲ. ಇದರಿಂದ ನೀವೇ ಕಷ್ಟಕ್ಕೆ ಸಿಕ್ಕಾಕೊಳ್ತೀರ. ಇದು ಅಪರಾಧ, ಕಾನೂನು ಪರವಾಗಿ ಇದು ಅಪರಾಧ, ನೀವೆಲ್ಲ ತಿಳ್ಕೋಬೇಕು. ಇದಕ್ಕೆ ನ್ಯಾಯ ಕೊಡೋದು ನ್ಯಾಯಾಲಯ. ಆಮೇಲೆ ಅವ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವ್ರ ಮನಸ್ಸಿಗೆ ಅವ್ರಿಗೆ ಏನು ಅನಿಸಿತ್ತು ಅದನ್ನು ಅವ್ರು ಮಾತಾಡಿದ್ದಾರೆ. ಅದನ್ನು ತಗೊಂಡು ನಿಮಗೂ ಏನಾದರೂ ಆ ಥರ ಇದ್ದರೆ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಅದಕ್ಕೆ ಕಮೆಂಟ್ ಮಾಡ್ಬೋದು. ಅದು ಬಿಟ್ಟು ಇಷ್ಟು ಕೆಟ್ಟದಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಣ್ಣು ಮಗಳ ಒಂದು ಹೆಣ್ಣು ಮಗಳ ಬಗ್ಗೆ ಈ ಥರ ನೀವು ಕಮೆಂಟ್ಸ್ ಹಾಕೋದ್ರಿಂದ ಎಷ್ಟು ಕೆಟ್ಟ ಸಂದೇಶ ಹೋಗುತ್ತೆ, ನೀವು ಅದನ್ನು ಒಂದು ಸಲ ಆಲೋಚನೆ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ನೀವು ಈಗ FIR ಮೋಸ್ಟ್ಲಿ ರಮ್ಯಾ ಅವ್ರು ಕಂಪ್ಲೇಂಟ್ ಮಾಡಿರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಆದರೂ ಅಲ್ಲದೆ ಹೋದ್ರೂ ನಾವು ಸುಮೋಟೋ ದಾಖಲು ಮಾಡ್ತಾ ಇದ್ದೀವಿ. ನಿಮ್ಮ ಬಗ್ಗೆ FIR ಆದರೆ ನೀವು ಜೈಲೊಳಗೆ ಹೋಗ್ತೀರಾ. ಇದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ದಯವಿಟ್ಟು ನಿಲ್ಲಿಸಿ. ಇದರ ಮುಖಾಂತರ ನಾನು ಹೇಳೋದಿಷ್ಟೇ, ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿಕೊಂಡು ನೀವಿದ್ದರೆ ನಿಮಗೆ ಶಿಕ್ಷೆ ಜೈಲು, ನೆನ್ಪಿಟ್ಕೊಳ್ಳಿ.